ಬಿಜೆಪಿಯವರು ಕೂಡ ಒಂದಿಷ್ಟು ಆರೋಪಗಳನ್ನು ಮಾಡಿದ್ರು ಕಾಂಗ್ರೆಸ್ ವಿರುದ್ಧ. ಈ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಹಗರಣ ಆಗಿತ್ತಲ್ವಾ, ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಹಗರಣ ಅಂದರೆ ವಾಲ್ಮೀಕಿ ನಿಗಮದ ಹಣವನ್ನು ಲೋಕಸಭಾ ಚುನಾವಣೆಗೆ ಅಂದರೆ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಯೂಸ್ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ. ಆ ಆರೋಪವನ್ನು ಮುಂದೆ ಇಟ್ಕೊಂಡು ಬಿಜೆಪಿ ಕೂಡ ನಾಳೆ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು. ಆದರೆ ಈಗ ಕಾಂಗ್ರೆಸ್ ನಾಯಕರ ಅಥವಾ ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ಮುಂದೂಡಿಕೆ ಆಗಿರುವ ಕಾರಣಕ್ಕಾಗಿ ಬಿಜೆಪಿಯೂ ಕೂಡ ತನ್ನ ಪ್ರತಿಭಟನೆಯನ್ನು ಮುಂದೂಡಿಕೆ ಮಾಡಿದೆ. ಮೇ ಬಿ ಆಗಸ್ಟ್ 8ನೇ ತಾರೀಕಿಗೆ ಬಿಜೆಪಿ ಮತ್ತೆ ಪ್ರತಿಭಟನೆಯನ್ನು ಮಾಡಬಹುದು ಅದೇ ಡೇಟಲ್ಲಿ.